ನಮಸ್ಕಾರ ವೀಕ್ಷಕರೇ, ಇವತ್ತು ಮುದ್ದೇಬಿಹಾಳದ ಕಿಲ್ಲಾದಲ್ಲಿರುವ ಜವಳ್ಕರ್ ಅವರ ಮನೆಗೆ ಬಂದಿದ್ದೀವಿ. ನಮ್ಗಂತೂ ಇಂತ ಇಬ್ರು ಮೈದಂದ್ಯಾರು ಬೇಕ್ ನಾದ್ನಿ ಅತ್ತಿಗೂ ಚೆನ್ನಾಗಿ ನೋಡ್ಕೊಂಡ್ ಹೋಗ್ತಾರಿ. ನೋಡ್ರಿ ನಾ ನಡ್ಯಾಕ್ ಬಂದಾಗ 10 ವರ್ಷನಕ್ಕಿ ಇದ್ಲರಿ. ಈಗ ನಾ ನಡ್ಯಾಕ್ ಬಂದ 53 ವರ್ಷ ಆಯ್ತು. 5 ಮಕ್ಳಿದ್ದು ಇವ್ 3 ಹುತ್ತರ್ನ ಕೂಡೆ ಜೋಪಾನ ಮಾಡ್ಕೋತ ಬಂದಿನಿ. ಈ ಬುದ್ಧಿಮಾಂದ್ಯ ಅನ್ನುವಂಥದ್ದು ದೇವರು ಶಾಪವನ್ನು ಹಾಕಿ ಕಳಿಸ್ಬಿಟ್ಟ. ಆವಾಗಲಿಂದಾನೇ ಇವರು ಬುದ್ಧಿಮಾಂದರಾಗಿ ಇಲ್ಲಿವರೆಗೂ ಬಂದ್ಬಿಟ್ರು. ತಾಯಿ ಸತ್ ಮಗ ನಾ ಪರದೇಶಿ, ಅದು ಪರದೇಶಿ ಮಗಳು. ತಾಯಿಲ್ಲದ ಮನಿ, ದೇವ್ರಿಲ್ಲದ ಗುಡಿ ಇದ್ದ. ತಾಯಿಲ್ಲ, ತಂದಿಲ್ಲ, ಅಣ್ಣಿಲ್ಲ, ತಮ್ಮಿಲ್ಲ, ಯಾರೂ ಇಲ್ಲ. ಒಬ್ಬಳಿ ಬುದ್ಧಿಮಾಂದಳು, ನಿರ್ಗತಿಕಳು. ಪುಣ್ಯ ಬರ್ಲಿ ತಾಯಿ ನಿನ್ಗೆ, ಇಷ್ಟು ಜಾಕಿ ಮಾಡ್ತಾಳೆ. ನಾವು ಅವ್ರಿಗೆ ಮಾನವತೆಯಿಂದ ಎಲ್ಲೋ ಹಾಳು ಮಾಡ್ತೀವಿ. ಎಷ್ಟೊಟ್ಟು ರೊಕ್ಕ ನಮ್ಮ ತಾಯಿ ತಂದಿ ಪಾಲ್ ತಗೋದು ಕೈಲಿ ಇದು ಆಗಲಾರ್ದ ಕೆಲಸ. ಅವ್ರು ಏನ ಪರಮಾತ್ಮ ಒಂದು ಅವ್ರ ತಾಯಿ ಹೊಟ್ಟೆಯಿಂದ ಅವ್ರ ತಾಯಿ ಸಾಲಿಂದ ಒಂದು ದುಡುಕಿ ಒಳಗೆ ಇಂಥ ಬಡ್ರಿಗೆ ಒಂದು ಕಲ್ಯಾಣ ಕೆಲಸ ಮಾಡಿದ್ರೆ ನನ್ನ ಸ್ವರ್ಗದಾಗ ಒಂದು ಪರಮಾತ್ಮ ನನಗೆ ಜಾಗ ಕೊಡ್ತಾನಂತ ಅವ್ರಿಗೆ ಒಂದು ಪ್ರಮಾಣ ಆಗ್ಯದ ರೀ. ಆ ಪ್ರಮಾಣದಿಂದ ಇಂಥ ಕೆಲಸಕ್ಕೆ ಅವ್ರ ಮುಂದೆ ಯೋಗ್ಯ ಮಾಡ್ತಾರೆ. ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ನಮಸ್ಕಾರ ವೀಕ್ಷಕರೇ, ಇವತ್ತು ಮುದ್ದೇಬಿಹಾಳದ ಕಿಲ್ಲಾದಲ್ಲಿರುವ ಜವಳ್ಕರ್ ಅವರ ಮನೆಗೆ ಬಂದಿದ್ದೀವಿ. ವಿಡಿಯೋದಲ್ಲಿ ಈ ಅಮ್ಮನ್ನ ನೋಡ್ತಾ ಇರಬೇಕು. ಇವರಿಗೆ 65 ವಯಸ್ಸು. ಇಲ್ಲಿವರೆಗೂ ಇವರು ಬುದ್ಧಿಮಾಂದರಾಗಿ ಬೆಳೆದಿದ್ದಾರೆ. ಚಿಕ್ಕಂದಿನಿಂದಲೇ ಇವರಿಗೆ ಏನು ಈ ಬುದ್ಧಿಮಾಂದ್ಯ ಅನ್ನುವಂಥದ್ದು ದೇವರು ಶಾಪವನ್ನು ಹಾಕಿ ಕಳಿಸ್ಬಿಟ್ಟ. ಆವಾಗಲಿಂದಾನೇ ಇವರು ಬುದ್ಧಿಮಾಂದರಾಗಿ ಇಲ್ಲಿವರೆಗೂ ಬಂದ್ಬಿಟ್ರು. ಇವರನ್ನ ದೇಕರಿಕೆ ಅಂದ್ರೆ ಇವ್ರನ್ನ ಸಾಕಿ ಸಲುಹಿ ಇಲ್ಲಿ ಮಠ ಕರ್ಕೊಂಡು ಬಂದವರು ಅವರ ವೈನಿಯವರಾದಂತ ಸರೋಜಿನಿ ಜವಳ್ಕರ್ ಅವರು, ಮತ್ತೆ ಅವರ ಫ್ಯಾಮಿಲಿ ಎಲ್ಲ, ಅವರು ಯಜಮಾನ್ರಾಯ್ತು, ಅವರ ಮಕ್ಕಳಾಯ್ತು, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ. ಈಗ ಅವ್ರಿಗೆ ಹೆಲ್ತ್ಗೆ ಇಫೆಕ್ಟ್ ಆಗುವಂತ ಸಂಭವಗಳು ಬಂದ್ರೆ ಏನಾದರೂ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಇಬ್ರಾಹಿಂ ಮುಲ್ಲಾ ಅವರು ಹೆಲ್ಪ್ ಮಾಡಕ್ ಬಂದಿದ್ದಾರೆ. ದುಡ್ಡು ಸಾಕಷ್ಟು ಜನರಲ್ಲಿ ಇರುತ್ತೆ, ಯಾವ ದುಡ್ಡನ್ನ ಹೇಗೆ ಖರ್ಚು ಮಾಡಬೇಕು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಎಲ್ಲೋ ಒಂದ್ ಕಡೆ ಹೋಗಿ ಪಾರ್ಟಿಗೆ ಹೋಗಿ ಒಂದು 50,000 60,000 ಖರ್ಚು ಮಾಡಿಬಿಡ್ತೀರಿ. ಆದ್ರೆ ಇಂಥ ತೊಂದರೆಯಲ್ಲಿರುವಂತ ಹೆಣ್ಮಕ್ಳಿಗೆ ನೀವೇನಾದ್ರೂ ನಿಮ್ಮ ದುಡ್ಡನ್ನ ದಾನ ಮಾಡಿದ್ರೆ ಅದು ದೇವ್ರಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ನನ್ನ ಆಶಯ. ಹಾಗೆ ನಮ್ಮ ಇಬ್ರಾಹಿಂ ಮುಲ್ಲಾ ಅವರು ನಾವು ನೋಡ್ತಾ ಇರ್ತೀವಿ, ನಾನು ಸಾಕಷ್ಟು ನ್ಯೂಸ್ ಕೂಡ ಮಾಡಿದ್ದೀನಿ. ಪ್ರಾಣಿಗಳನ್ನ ಹಿಡ್ಕೊಂಡು ಪ್ರತಿಯೊಂದು ಬಡ ಜೀವಿಗಳಿಗೆ ಅವರು ಸಹಾಯ ಮಾಡ್ತಾನೆ ಬಂದಿದ್ದಾರೆ. ಅವರು ಇವಾಗ ಕೂಡ ಈ ಒಂದು ಅಮ್ಮನಿಗೆ ನನ್ನ ಕೈಲಾದಂತ ನಾನು ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಇವತ್ತು ಅವರು 4,000 ಏನೋ ತಾಯಿಗೆ ಕೊಡ್ತಾ ಇದ್ದಾರೆ. ಆ 4,000ದಿಂದ ಅದು ಏನೋ ದೊಡ್ಡ ಅಮೌಂಟ್ ಏನಲ್ಲ, ಆದ್ರೆ ಆ 4,000 4 ಜನಕ್ಕೆ ಅದು ಪ್ರೇರಣೆ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ದಯವಿಟ್ಟು ಇಂಥವ್ರನ್ನ ನೋಡಿ, ದುಡ್ಡಿರೋರು ನಿಮ್ಮ ಕೈಲಾದಂತಹ ಸಹಾಯವನ್ನ ಮಾಡ್ತಾ ಬನ್ನಿ. ಇವತ್ತು ಯಾಕೆ ಇಷ್ಟೊಂದು ಒತ್ತಾಯವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಸಮಸ್ಯೆ ಇರೋರಿಗೆ ನಮ್ಗೆ ಒಂದು ಚಹಾ ಕುಡಿಯೋಕೆ ಕೂಡ ದುಡ್ಡಿನ ಸಮಸ್ಯೆ ಸಾಕಷ್ಟು ಇರುತ್ತೆ. ಅಂಥವ್ರಿಗೆ ನಮ್ಮ ಕೈಲಿಂದ ಕೊಡುವಂತ 1,000ನೋ 2,000ನೋ 5,000ನೋ ಅವ್ರಿಗೆ ಎಷ್ಟೋ ಒಂದು ಹೆಲ್ಪ್ ಆಗ್ಬಿಡುತ್ತೆ. ಆ ದುಡ್ಲಿಂದ ಅವರು ತಮ್ಮ ಸಮಸ್ಯೆಗಳನ್ನ ಮತ್ತೆ ಹಾಸ್ಪಿಟಲೈಸೇಷನ್ ಅಂತ ಖರ್ಚುಗಳನ್ನ ನಿಭಾಯಿಸೋಕೆ ಅವರಿಗೆ ಹೆಲ್ಪ್ ಆಗುತ್ತೆ. ಇಂಥ ಹೆಲ್ಪ್ಗಳನ್ನ ನಮ್ಮಲ್ಲಿ ಮಾಡ್ತಾ ಇರಬೇಕು. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಯಾರಾದ್ರೂ ದಾನಿಗಳಿದ್ರೆ ಭೇಟಿಯಾಗಿ ಏನಾದ್ರು ಧನ ಸಹಾಯ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ಮೂಲಕ ಕೇಳ್ಕೊಂಡು ಇವತ್ತಿನ ಎಪಿಸೋಡ್ ನಾನು ತೋರಿಸ್ತೀನಿ. ಅವ್ರ ಬಗ್ಗೆ ಕೆಲವಷ್ಟು ಮಾತುಗಳನ್ನ ನಮ್ಮ ಇಬ್ರಾಹಿಂ ಮುಲ್ಲಾ ಅವರು ಮತ್ತು ನಮ್ಮ ಮೌಲಾನವರಾದಂತ ಮೈಬೂಬ್ ಜಮಾದಾರ್ ಅವರು ಮಾತಾಡ್ತಾರೆ, ಕೇಳಿ. ಏನಾದ್ರೂ ನಿಮ್ಗೆ ಸಹಾಯ ಮಾಡಬೇಕು ಅನಿಸಿದ್ರೆ ಅವ್ರ ಮನೆ ಬಂದ್ಬಿಟ್ಟು ಕಿಲ್ಲಾದಲ್ಲಿ, ಮುದ್ದೇಬೇಳದ ಕಿಲ್ಲಾದಲ್ಲಿರುವ ಕಾಳಿಕಾದೇವಿ ದೇವಸ್ಥಾನ, ಏನು ಲಕ್ಷ್ಮೀ ಬಾವಿ ಅಂತ ಹೇಳ್ತೀವಿ, ಆ ಬಾವಿಗೆ ಹತ್ರನೇ ಇದೆ ಈ ಮನೆ.
ನಿಮ್ಗೆ ಕೇಳಿದ್ರೆ ಗೊತ್ತಾಗುತ್ತೆ. ಇವರು ನಾವು ಚಿಕ್ಕಂದ್ರಿಂದ ನಾವು ನೋಡಿದೀವಿ, ನಮ್ಮನೆ ಕೂಡ ಇಲ್ಲೇ ಹತ್ರದಲ್ಲಿರೋದನ್ನ ನಾವು ಕೂಡ ನೋಡಿದೀವಿ. ಇವರು ಅಣ್ಣದೇರು ಕೂಡ ಇದ್ರು ಇಬ್ರು. ಸ್ವಲ್ಪ ಬುದ್ಧಿಮಾನರಾಗಿ ಬೆಳೆದು ಬಿಟ್ಟಿದ್ರು. ಅದು ದೇವ್ರು ಕೊಟ್ಟಂತ ಇವರಿಗೆ ಶಾಪ ಅದು. ಯಾಕಂದ್ರೆ ಅವ್ರು ಬೆಳಿಬೇಕಂದ್ರೆ ಆ ತರ ಬೆಳೆದು ಬಿಟ್ಟಿದ್ರು. ಏನ್ ಮಾಡಕ್ಕಾಗಲ್ಲ. ಅಂತವ್ರಿಗೆ ಸ್ವಲ್ಪ ದಾನ ಧರ್ಮ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಂಡು ಇವತ್ತಿನ ಎಪಿಸೋಡ್ ನ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ನೋಡಿ. ಈ ಸುದ್ದಿ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಪ್ರಯತ್ನ ಮಾಡಿ. ನಿಮ್ಗೆ ಹೆಲ್ಪ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಈ ಸುದ್ದಿಯನ್ನಾದ್ರೂ ಪ್ರತಿಯೊಬ್ಬರಿಗೂ ತಲುಪಿಸುವಂತ ನೀವು ಪ್ರಯತ್ನ ಮಾಡಿದ್ರಿ ಅಂದ್ರೆ ಯಾರಾದ್ರೂ ದಾನಿಗಳು ಮುಂದೆ ಬಂದು ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡ್ತಾರೆ ಅಂತ ಕೇಳ್ಕೊಂಡು ಇವತ್ತಿನ ಎಪಿಸೋಡ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸರ್ ಏನಿಲ್ರಿ, ನಮ್ಗಂತೂ ಇಂತ ಇಬ್ರು ಮೈದಂದ್ಯಾರು ಬೇಕ್ ನಾದ್ನಿ ಇದ್ಲು. ನಮ್ಮ ಮನಿಯವ್ರಂತೂ ದೇವ್ರ ಮನುಷ್ಯ ರೀ. ಅವ್ರ ಯಾರ್ದು ಈಗ ದಿನಕ್ ದಿನ ನನ್ಗೂ 2 ಮಕ್ಳು ಅದಾವ್ರಿ, 3 ಮಕ್ಳು ಲಗ್ನ ಮಾಡ್ಕೊಂಡು ಹೋಗ್ಯಾರ ಹೆಣ್ಮಕ್ಳು. ಅವ್ರು ಚಲೋ ಮನಿಗ್ ಬಿದ್ದಾರ. ನನ್ನ 2 ಗಂಡಸ್ ಮಕ್ಳನ್ನು ನನಗ್ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರಿ. ಅವ್ರ ಅತ್ತಿಗೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರಿ ಈ ಹುಡುಗಿಗೆ. ಈಗ ಏನ್ ದೇವ್ರು ಯಾರು ಹೊಟ್ಯಾಗ ಹೊಕ್ಯಾನೇನ, ಈಗ ನೀವ್ ಹೆಲ್ಪ್ ಮಾಡ್ತೀನಿ ಅಂತೀರಿ, ಆಕಿ ಹೆಸರ್ಲಿ ಇಡ್ತೀನಿ, ಆಕಿ ಜಾಣ ಪಾಣಿ ಮಾಡ್ತೀನ್ರಿ. ಅವ್ನು ಕೊಟ್ರು ಸಂತೋಷ, ಮತ್ ಕೊಳ್ಳಿಗೂ ಸಂತೋಷ, ನಮ್ಗೇನಿದೆ ಇಲ್ಲ. ನನ್ ಮಕ್ಳು ಮಾತ್ರ ಚೆನ್ನಾಗಿ ನೋಡ್ಕೊಂಡು ಹೊಂಟಾರಿ ನನ್ಗೂ ಆ ಹುಡ್ಗಿಗೂ. ಏನ್ ಅವ್ರಿಗೆ ವಯಸ್ಸು ನೋಡ್ರಿ, ನಾ ನಡ್ಯಾಕ್ ಬಂದಾಗ 10 ವರ್ಷನಕ್ಕಿ ಇದ್ಲರಿ. ಈಗ ನಾ ನಡ್ಯಾಕ್ ಬಂದ 53 ವರ್ಷ ಆಯ್ತ್ರಿ. ಈಗ 63 ನಡೆದಿರ್ಬೇಕ್ರಿ ಆಕಿಗೆ. ಅವ್ರ 40 ವರ್ಷ ಆತ್ರಿ ಸತ್ತು. ತಾಯಿ ಸತ್ತು, ತಂದಿ ಸತ್ತು 30 ವರ್ಷ ಆತ್ರಿ. ಅಣ್ಣ ಸತ್ 10 ವರ್ಷ ಆಯ್ತ್ರಿ. ಯಾರ್ಯಾರು ಇಲ್ರಿ, ನಾವ್ ಜೋಪಾನ ಮಾಡ್ಕೊತ ಹೊಂಟಿವ್ರಿ. ನಮ್ಗೇನ್ ಯಾರಿಗೂ ಏನು ಇಲ್ರಿ. ಅವ್ರೇನ್ ನೋಡಿಲ್ರಿ. ನಾ ಯಾವಾಗ ನಡ್ಯಾಕ್ ಬಂದೀನಿ ಅವಾಗಿನ್ ಸುಟ್ಟ ನಾನು ನೋಡ್ಕೊತ ಅದೀನ್ರಿ 3 ಮಕ್ಕಳಿಗೆ. ನಮ್ಮ ಮನಿಯವ್ರು ಒಬ್ರ ಚಲೋ ಇದ್ದುರಿ. ಇಲ್ರಿ, ಆಕೆ ಇನ್ನೊಬ್ಬಕ್ ಚಲೋ ಇದ್ಲರಿ, ರಾಯಚೂರ್ ಕೊಟ್ಟಿದ್ ಆಕಿ ಸತ್ಲರಿ. ಅವರು ಲಗುನ ತೀರ್ಕೊಂಡಾರ್ರಿ. ಈಗ ಏನೈತಿ, ಈಕಿ ಒಬ್ಬಾಕಿ ಉಳ್ದಾಳ್ರಿ. ಮತ್ ನಮ್ಗೂ ಏನ್ ಫರಕ್ ಅನಸ್ಲಿಲ್ರಿ. ನನ್ಗೂ 5 ಮಕ್ಳಿದ್ದು, ಇವ್ 3 ಹುತ್ತರ್ನ ಕೂಡೆ ಜೋಪಾನ ಮಾಡ್ಕೊತ ಬಂದಿನ್ರಿ. ಇಷ್ಟ ದಿನ ಬಾಡ್ಗಿ ಮನ್ಯಾಗ ಇದ್ದೀವ್ರಿ. ನಮ್ಮ ಮನಿಯವ್ರು ಇರುತನ ಇದು ಒಂದ್ ಮನಿ ತಗೊಂಡಿವಿ. ನಮ್ಮ ಮಕ್ಳು ಸ್ವಸ್ಥ್ಯಾರು, ಮೊಮ್ಮಕ್ಳು. ನಮ್ದು ಅವ್ರದ್ದು ಅಷ್ಟು ದುಡುಕಿ ಇಲ್ರಿ, ಹಿಂದಿಲ್ದ ಆಸ್ತಿ ಇಲ್ಲ, ಏನಿಲ್ಲ. ಇವ್ಕರ್ದಂತೂ ಏನೂ ಇದ್ದಿದ್ದಿಲ್ರಿ. ಇನ್ನ ನಮ್ಮ ಮನಿಯವ್ರು ಒಂದ್ ಸ್ವಲ್ಪ ಮನಿನೇ ಮಾಡ್ಕೊಂಡಿದ್ರು. ಆಯ್ತು, ಹುಡ್ಗರು ದಿನಕ್ ದಿನ ದುಡಿತಾವು. ದಿನಕ್ ದಿನ ನಾವು ಚಟ್ನಿ ರೊಟ್ಟಿ ತಿಂದ್ ಸಂತೋಷಲೇ ಅದೀವಿ. ನಾದ್ನೀರಿ, ನಾವ್ ಐನೀರಿ, ಅಣ್ಣನ್ ಹೆಣ್ತಿ. ಏನು ಮಾಡಂಗಿಲ್ರಿ ಆಕಿ. ನಾವ ಸಂಡಾಸ್ಕ ಹೋಗ್ ಬಂದ್ರ ನಾವ ಎಲ್ಲಾ ತೊಳಿಬೇಕ್ರಿ, ತಲಿ ಬಾಚ್ಬೇಕು, ಜಳಕ ಹಾಕ್ಬೇಕು. ಎಲ್ಲಾ ನಾವ ಒಗದ್ ಹಾಕಿ ಆಕಿ ಏನ್ ಬಟ್ಟಿ ಒಕ್ಕೊಳಕ್ ಬರಂಗಿಲ್ಲ, ಏನ್ ಮಾಡಾಕನು ಬರಂಗಿಲ್ಲ. ಅಯ್ಯೋ, ಊಟಕ್ ಪುರ್ಸತ್ಗಿ ಮಾಡಂಗಿಲ್ರಿ. 3 ಹೊತ್ತು ಊಟ ಮಾಡ್ತಾಳ್ರಿ ಆಕಿ. ಟೈಮ್ ಬರಾಬರಿ ಊಟ ಗೀಟ ಮಾಡ್ತಾಳ. ಏನ್ ಆಕಿ ದವಾಖಾನಿ ಉಪಚಾರಕ್ಕ ಅದು ಎಲ್ಲಾ ನಿಮ್ಮಂತಾರ ತಿಂಗಳ ಆಕಿ ಹೆಸರ್ಲೆ ಮೊದಲ್ 1000 ಬರ್ತಿದ್ವಿ, ಈಗ ತಿಂಗಳ 2000 ರೂಪಾಯಿ ಬರ್ತಾವು. ಆಕಿ ದೇಕ್ರೇಕ್ ಮಾಡ್ಕೊತ ಹೊಂಟಿವ್ರಿ. ಏನು ಇಲ್ರಿ, ಇದ ಫಸ್ಟ್ ಸಲ ನೀವು ಬಂದಿದ್ದು. ಯಾರು ಏನ್ ಹೆಲ್ಪ್ ಮಾಡಿಲ್ರಿ. ಮತ್ತ ನಮ್ಮ ಮಕ್ಳು ಇಲ್ರಿ, ಯಾರು ಬಂದಿಲ್ ನೋಡ್ರಿ. ಮತ್ ಇವ್ರ ಅಣ್ಣವ್ರ ಒಂದ್ ಸ್ವಲ್ಪ ಕೇರ್ ಮಾಡಾಕತ್ತಾರ. ಕರಸ್ರಿ, ಯಾಕೆ ಕೊಡ್ತೀನಿ ಅಂತಾರ, ಕೊಡ್ಲಿ. ನಾಳೆ ಆಕಿಗೆ ಬಿದ್ರ ಆಕಿ ಮೈತ್ ಮಟ್ಟಿಗರೆ ಬರ್ತೈತಿ, ಯಾಕಿರವಲ್ಲ ಕೊಡ್ತೀನಿ ಅಂತಾರ್ರಿ. ಭಕ್ತರು ಬರ್ಲಿ ಹಿಂಗ್ ಹೇಳ್ತೀನಿ ಅನಾಕತ್ರು. ನಮ್ಮ ಮನಿಯವ್ರಿಗೆ ಇವ್ರಿಗೆ ಬಾಳ್ರಿ. ಹಿಂಗಾಗಿ ಹಿಂಗ್ ಹೇಳ್ಯಾರಿ ವೈನಿಯವ್ರ ಅಂತಂದ್ರು. ಅವರು ಒಳ್ಳೆ ಕೆಲ್ಸಕ್ಕೆ ಈ ಬಡವರಿಗೆ ಸಂಬಂಧ ಬಹಳ ಅವರು ಅಂತಃಕರಣ ತಗೋತಾರಿ ಸರ್. ಯಾಕಂದ್ರೆ ಅವ್ರು ಒಳ್ಳೆ ಕೆಲಸ ಮಾಡಾಕ ಮುಂದ ಶ್ರೀಮಂತರ ಕೈಲಿ ಇದು ಆಗುಲಾರದ ಕೆಲಸ. ಅವ್ರು ಪರಮಾತ್ಮ ಅವ್ರ ತಾಯಿ ಹೊಟ್ಟೆಯಿಂದ, ಅವ್ರ ತಾಯಿ ಸಾಲಿಂದ ಅವ್ರ ದುಡುಕಿ ಒಳಗ ಇಂಥ ಬಡ್ರಿಗೆ ಒಂದು ಕಲ್ಯಾಣ ಕೆಲಸ ಮಾಡಿದ್ರೆ ನನ್ನ ಸ್ವರ್ಗದಾಗ ಒಂದು ಪರಮಾತ್ಮ ನನಗೆ ಜಾಗ ಕೊಡ್ತಾನಂತ ಅವ್ರಿಗೆ ಒಂದು ಪ್ರಮಾಣ ಆಗ್ಯದ ರೀ. ಆ ಪ್ರಮಾಣದಿಂದ ಇಂಥ ಕೆಲ್ಸಕ್ಕೆ ಅವ್ರು ಮುಂದೆ ಯೋಗ್ಯ ಮಾಡ್ತಾರೆ. ಈಗ ದುನಿಯಾದಾಗ ರಗಡ ಮಂದಿ ಸಾವುಕಾರದಾರ, ಅವ್ರಿಗೆ ಅಂತ ಕಾರಣ ಬರುವುದಿಲ್ಲ. ಅದು ಪಕ್ಷಿ ನೋಡಿ, ಇಂಥ ಬಡ್ರಿಗೆ ನೋಡಿ ಅಂತ ಕಾರಣ ನಾನು ಅವ್ರ ಎದುರಿಗೆ ದಿವಸ ಹಾಯ್ತೀನಿ. ನನಗೂ ಭಾಳ ದುಃಖ ಆಗ್ಯದ. ಅವ್ರಿಗೆ ಅದಕ್ಕೆ ಮುಲ್ಲಾ ಇಬ್ರಾಹಿಂ ಅವ್ರಿಗೆ ನಾ ಹೇಳಿದೆ, ಯಾಕಾಗಲಾಕ ಮಾವ್ರ, ನೀವು ಒಳ್ಳೆ ಕೆಲಸಕ್ಕೆ ನಾ ಅದೀನಿ, ನಿಮ್ಮ ಸಾಥ ಕೊಡ್ತೀನಿ ಅಂದ್ರೆ ಮತ್ತೆ ಇವ್ರಿಗೆ ನಾ ತಿಳಿಸಿದೆ. ಅದಕ್ಕೆ ನೀವು ಬಂದೀರಿ. ಎಲ್ಲ ನಿಮಗೆ ದೇವ್ರು ಒಳ್ಳೇದಿರಲಿ. ಇಂಥ ಪುಣ್ಯ ಕೆಲಸಕ್ಕೆ ಪರಮಾತ್ಮ ಸದಾ ನಮ್ಮ ಹಿಂದೆ ಇರಲಿ. ಪ್ರತಿ ಸಲನೂ ಬಡವರು ಎಲ್ಲಿದ್ದಾರೆ ಅಂತ ಹೇಳಿದ್ರ ಅಂಗಾಂಗಗಳಲ್ಲಿ ಬಡವರೇ ಇರೋದಿಲ್ಲ.
ಶ್ರೀಮಂತರು ಶ್ರೇಷ್ಠವಾದವರು ಯಾವುದು ಈ ಬಡತನ ಯಾರಿಗೂ ಕಣ್ಣಿಗೆ ಕಾಣೋದಿಲ್ಲ. ಅದರಲ್ಲಿ ಬಡತನ ಇರ್ಲಿ, ಈ ತರ ಅಂಗವಿಕಲರು ಇವರು ನೋಡಿದ್ರೆ ಏನಂತ ಅನಿಸ್ತದಪ್ಪ ಅಂತಂದ್ರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂಥರ ಏನಪ್ಪ ಇದು ಜೀವನ, ಪರಮಾತ್ಮ ಹೀಗೆ ಕೂಡ ಸಹ ನಮ್ಗೆ ಜೀವನ ಕೊಡ್ತಾನೆ ಏನು ಅನ್ನುವಂತ ಮಟ್ಟಿಗೆ ಇರುತ್ತದೆ. ಆದ ಕಾರಣದಿಂದ ನಮ್ಮ ಹಿಂದೂಗಳಾಗ್ಲಿ ಮುಸ್ಲಿಮ್ಸರಾಗ್ಲಿ, ಅದರಲ್ಲಿ ಈ ಮನುಷ್ಯ ಏನು ಇಬ್ರಾಹಿಂ ಮುಲ್ಲಾ ಅವರು ಪ್ರತಿಯೊಂದು ಕಡೆ ನಾನು ಫಂಕ್ಷನ್ ಮಾಡ್ಲಿಕ್ಕೆ ನಾನು ಯಾವಾಗ್ಲೂ ಹೋಗಿದ್ದೇನೆ. ಆದ ಕಾರಣದಿಂದ ಈ ಸಲ ಕೂಡ ನನ್ನನ್ನು ಒತ್ತಾಯ ಮಾಡಿ ಕರೆಸಿದ್ದಾರೆ ಅವರು, ಈ ಫಂಕ್ಷನ್ಗೆ ಅಟೆಂಡ್ ಆಗ್ಲೇಬೇಕು, ಚೈತನ್ ವಕೀಲರಿಗಾಗ್ಲಿ ಮತ್ತೆ ನಿಮ್ಮ ರಾಮಣ್ಣವರಾಗ್ಲಿ ಪ್ರತಿಯೊಬ್ಬರನ್ನು ನೀವು ಕರ್ಕೊಂಡ್ಲೇ ಬರ್ಲೇಬೇಕು ಗುರುಗಳ, ಬಂದು ನೀವು ಅದೊಂದು ಸ್ವಲ್ಪ ನೋಡ್ರಿ ಅವರನ್ನು. ಆದ್ರೆ ನಾವೇನ್ ಶ್ರೀಮಂತರಲ್ಲ, ನಾವು ಕೂಡ ಬಡವ್ರೆ, ಭಿಕ್ಷೆ ಬೇಡೇ ಜೀವನ ಮಾಡ್ತೇವೆ. ಆದ್ರೂ ನಮ್ಮನ್ನು ಕರ್ಕೊಂಡು ಬಂದು ಈ ತರ 4 ಜನಕ್ಕೆ ತೋರಿಸ್ಕೊಳ್ಳುವಂಥದ್ದು, ಹಾಗೆ ಈ ತರ ಐತಿ ಪ್ರಪಂಚದೊಳಗ, ಇದನ್ನ 4 ಜನಕ್ಕೆ ತಿಳಿಸ್ರಿ ಅನ್ನುವಂತ ಮೂಲಕವಾಗಿ ಅವರ ಕೈಲಾದಷ್ಟು ಸಹಾಯಗಳನ್ನು ಮಾಡ್ತಾರೆ. ಮತ್ತೆ ಏನಪ್ಪಾ ಅಂತಂದ್ರ ಈ ಒಂದೇ ತರ ಸಹಾಯ ಇಲ್ಲ, ಈ ಪಾದಯಾತ್ರೆಗಳಿಗೆ ಶ್ರೀಶೈಲ ಆಯ್ತು, ಮಂತ್ರಾಲಯ ಆಯ್ತು, ಈ ಪಾಂಡುರಂಗನಿಗೆ ಹೋಗೋರಾಯ್ತು, ಯಾವ ಭಕ್ತರಿದ್ದರೂ ಕೂಡ ಅವರಿಗೆ ಶ್ರೇಷ್ಠವಾದ ಮನದಿಂದ ಅವರು ಭೇದ ಭಾವ ಇಲ್ದೇನೆ ಇಬ್ರಾಹಿಂ ಮುಲ್ಲಾದ್ರು ತಮ್ಮ ಕಡೆಯಿಂದ ಎಷ್ಟು ಸಾಧ್ಯತೆ ಇತ್ತು ಅಷ್ಟೊಂದು ತಮ್ಮ ಕೈಲೇ ಧನ ಸಹಾಯ ಅಥವಾ ಅನ್ನದ ಸಹಾಯ, ಏನೋ ಒಂದು ರೇಷನ್ ಕೊಡಿಸೋ ಮೂಲಕ ಈ ತರ ಮಾಡುವಂತ ಮನೋಭಾವನೆ ಎಲ್ಲರಿಗೂ ಇರುವುದಿಲ್ಲ, ಕೋಟಿಗೊಬ್ಬದಲ್ಲಿ ಒಬ್ಬನಿಗೆ. ಅದು ಏನಪ್ಪಾ ಅಂತಂದ್ರೆ ಅವರು ಕೂಡ ದುಡಿಯುವಂತ ಶಕ್ತಿ ಕೂಡ ಇಲ್ಲ. ಅದರಲ್ಲಿ ಕೂಡ ಅವ್ರು ಏನೋ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಕೆಲಸ ಯಾವುದೋ ಒಂದು ಮೂಲಕವಾಗಿ ಏನೋ ಒಂದು ಅಲ್ಲಿ ಇಲ್ಲಿ ಕೆಲಸ ಮಾಡಿದ್ರಲ್ಲಿ ಒಂದು 10,000 ಉಳಿದ್ರ ಒಂದು 5,000 ಇಂಥ ನಿರ್ಧಕರಿಗೆ ಅಂತೇಳಿ ತೆಗೆದಿಡುವಂತ ಸ್ವಾಭಿಮಾನ ಅವರಿಗೆ. ಅದನ್ನು ಕಂಡು ನಮಗೆ ಬಹಳ ಖುಷಿ ಆಗ್ಬಿಟ್ಟೈತಿ. ಯಾಕಪ್ಪ ಅಂತಂದ್ರೆ ಇಂಥದ್ದು ಕೂಡ ಈ ದೇಶದೊಳಗೆ, ನಮ್ಮ ದೇಶದೊಳಗೆ ಏನಪ್ಪಾ ಅಂದ್ರೆ ಕರ್ನಾಟಕ ಈ ದೇಶದೊಳಗ ಈ ತರ ದಾನಿಗಳು ಇರೋದೇ ಕಡಿಮೆ. ಹಂತದಲ್ಲಿ ಹುಡುಕಿ ಇವರು ಯಾರು ಬಡವ್ರು ಇದ್ದಾರ, ಯಾರು ಎಕ್ಸಾಮ್ ಒಳಗೆ ಪಾಸ್ ಆಗ್ಯಾರ ಬಡವ್ರ ಮಕ್ಕಳು, ಅಂಥವ್ರಿಗೆ ಒಂದಿಷ್ಟು ಸನ್ಮಾನ ಮಾಡೋನು, ಅವ್ರು ಮುಂದೆ ಸನ್ಮಾನ ಮಾಡಿದ್ರೆ ಮತ್ತೊಂದಿಷ್ಟು ಹೆಚ್ಚಿಗೆ ಕಲೀಲಿಕ್ಕೆ ಇಷ್ಟಪಡ್ತಾರೆ ಮಕ್ಕಳು ಅನ್ನೋಂಥ ಭಾವನೆ ಅವರಿಗೆ. ಹಾಗೆ ಆದ ಕಾರಣದಿಂದ ನಮ್ಮ ಬಡವ್ರ ಮಕ್ಕಳಲ್ಲಿ ನಾವು ಹುಡುಕ್ತಾ ಹೋದಾಗ ಇವತ್ತು ಸಿಗ್ಲಿಲ್ಲ. ಆದ ಕಾರಣದಿಂದ ಈ ವಾರದಲ್ಲಿ ನನಗೆ ಹೇಳಿದ ಪ್ರಕಾರ ಇವ್ರು ಈ ವಾರ ಈ ತರ ಐತ್ರಿ ಗುರುಗಳ, ಇವ್ರಿಗೊಂದಿಷ್ಟು ಸನ್ಮಾನ ಇಟ್ಟುಗಳನ್ನು, ಅವ್ರಿಗೊಂದ್ ಸ್ವಲ್ಪ ಏನಾರ ಕೈಲಾದಷ್ಟು ನಾವು ಸಹಾಯ ಮಾಡೋಣ ಅನ್ನುವಂಥ ವಿಚಾರಕ್ಕೆ ನಮ್ಮನ್ನೆಲ್ಲರನ್ನೂ ಕರೆಸಿದ್ದಾರೆ. ಹಾಗಾಗಿ ಇದು ಆದಷ್ಟು ಬೇಗನೆ ಆಗೋದಿತ್ತು. ನಮ್ಮ ಚೈತನ್ಯ ಸಾಹೇಬ್ ಕಾಯ್ತಾ ಇದ್ದಾರೆ ಅವರು ಕಾದು. ಈಗ ಅವ್ರಿಗೆ ಒಂದ್ ಸ್ವಲ್ಪ ಏನಾದ್ರೂ ಸಹಾಯ ಮಾಡುವಂತವ್ರು ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರ, ಧನ್ಯ ವ್ಯಕ್ತಿಗಳು ಬಹಳ ಜನ ಇದ್ದೀರಿ, ಸಾಕಷ್ಟು ದುಡ್ಡುಗಳನ್ನು ಗಳಿಸಿದ್ದೀರಿ, ದಾನ ಧರ್ಮ ಅಂತ ಮಾಡ್ರಿ, ಇಂಥವ್ರಿಗೋಸ್ಕರ ಮಾಡ್ರಿ, ಅದು ಎಲ್ಲೆಲ್ಲೋ ಹಾಳು ಮಾಡ್ತೀರಿ. ದಯವಿಟ್ಟು ಇದು ನನ್ನ ಮನವಿ ನಿಮ್ಗ. ಎಲ್ಲ ಸರ್ವ ದೈವಿಗ ನಮಸ್ಕಾರ ಮಾಡುತ್ತಾ, ತಾಯಿ ಸತ್ ಮಗ ನಾ ಪರದೇಶಿ, ಅದು ಪರದೇಶಿ ಮಗಳು, ತಾಯಿಲ್ಲದ ಮನಿ ದೇವ್ರಿಲ್ಲದ ಗುಡಿ ಇದ್ದಂತೆ. ಯಾವ ಮಕ್ಕಳಿಗೆ ತಾಯಿ ಇರಂಗಿಲ್ಲ ಆ ಮನೆಗೆ ದೇವ್ರ ಗುಡಿ ಇದ್ದಂತೆ. ಅಲ್ಲಿ ದೇವಸ್ಥಾನ ಅದ, ನಾ ದೇವಸ್ಥಾನಕ್ಕೆ ಹೋಗಿ ಬರ್ತೈತಿ. ದೇವಸ್ಥಾನ ಮಾತ್ರ, ತಾಯಿ ಇರೋದು ಮನೆಯಲ್ಲಿ. ತಾಯಿ ಇಲ್ಲ ಅಂದ ಮಗು ದೇವ್ರಿಲ್ಲ ಗುಡಿ ಇಲ್ಲ. ಯಾವ ಮಕ್ಕಳು ತಾಯಿ ಇರಂಗಿಲ್ಲ ಮಕ್ಕಳಿಗೆ, ಅದು ತಾಯಿಲ್ಲ, ತಂದಿಲ್ಲ, ಅಣ್ಣಿಲ್ಲ, ತಮ್ಮಿಲ್ಲ, ಯಾರೂ ಇಲ್ಲ. ಒಬ್ಬಳಿ ಬುದ್ಧಿ ಮಾಂದವಳು, ನಿರ್ಗತಿಗಳು. ಪುಣ್ಯ ಬರಲಿ ತಾಯಿ ನಿನಗೆ, ಇಷ್ಟು ಜಾಕಿ ಮಾಡ್ತಾಳೆ ಈ ತಾಯಿ, ಕಟ್ಪಟ್ ಮಾಡಿ ನಿನಗೆ ಭಾಳ ಪುಣ್ಯ ಬರಲಿ ತಾಯಿ ಕೇಳ್ಕೊಳ್ತಾ. ಬಸವಣ್ಣಮೂರ್ತಿ ಹೇಳುತ್ತಾರೆ, ಬಸವಣ್ಣಮೂರ್ತಿ ಯಾರು ಜಗತ್ತದಲ್ಲಿ ಜ್ಞಾನಿ ಯಾರು ಅಂತ ಕೇಳ್ತಾರೆ ಬಸವಣ್ಣಮೂರ್ತಿಯಾಗ. ಆಗ ಬಸವಣ್ಣಮೂರ್ತಿ ಹೇಳ್ತಾರೆ, ಜಗತ್ತದೊಳಗೆ ಜ್ಞಾನಿ ಯಾರು ಅಂದ್ರೆ ಪರಸಿರಿ ತನ್ನ ತಾಯಿ ಸೆರೆಗೆ ಅಂತ ಯಾರು ತಿಳ್ತಾನ ಅವ ಜ್ಞಾನಿ. ಪರಸಿರಿ ತನ್ನ ತಾಯಿ ಸೆರೆಗೆ ತಿಳೋನೇ ಜ್ಞಾನಿ. ಇಂಥವ್ರೆಲ್ಲ ಅದಾರ ನೋಡ್ರಿ. ನಾವು ಅವ್ರಿಗೆ ಮಾನವತೆ ಇಲ್ಲಿಂದ ಎಲ್ಲೋ ಹಾಳು ಮಾಡ್ತೀವಿ, ಎಷ್ಟೆಷ್ಟು ರೊಕ್ಕ ನಮ್ಮ ತಾಯಿ ತಂದೆ ಪಾಲು ತೆಗೆದು ಇಲ್ಲಿ ಕೊಡು. ಇವತ್ತು ಬಂದಿದ್ದು ನನ್ನ ತಾಯಿ ಪಾಲು, ನನ್ನ ದುಡಿಮೆಯಲ್ಲಿ ಈ ತಾಯಿ ಕೊಡಕ್ಕೆ ಬಂದೀನಿ ಸಾಹೇಬ್ರೆ. ಆ ನನ್ನ ತಾಯಿ ಪಾಲು ತಗೊಂಡು ಆ ತಾಯಿ ನನ್ನ ತಾಯಿ ತಂಗಿ ಆಶೀರ್ವಾದ ಮಾಡಲಿ ಅಂತ ಹೇಳ್ಕೊಳ್ತಾ, ಪುರಾಣ ಹೇಳ್ತೈತಿ, 2 ಅದಾವ ಜಗತ್ತಲ್ಲಿ ಮನುಷ್ಯ ಬಾಳಕ, ಒಂದು ಖರೆ ಒಂದು ಸುಳ್ಳು. ಅದು ಹೇಳಿದ್ರೆ ಅರ್ಧ ರಾಜನೇ ಕೊಡ್ತೀನಿ ಅಂತ ಹೇಳ್ದ ರಾಜ, ಹೇಳಿದ್ರೆ ಅರ್ಧ ರಾಜ ಕೊಡ್ತೀನಿ, ತಲೆ ಕಡಿತೀನಿ ಅಂದಿದ್ದ ರಾಜ. ಆದ್ರೆ ಯಾರೂ ಹೇಳಿಲ್ಲ. ಆಗ ನಿರ್ಗತಿಗೆ ಬಡೋ ಹೋಗಿ ಮುಹಮ್ಮದ್ ಪೈಗಂಬರ್ ಕೇಳಿದಾಗ, ಖರೆ ಅಂದ್ರೆ ಸಾವು, ಸುಳ್ಳು ಅಂದ್ರೆ ನಂದು 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 ಇನ್ನೊಂದು ಕಡ್ತೀನಿ ಇನ್ನೊಂದು, ಅದು ಸುಳ್ಳು. ಈ ಜಗತ್ತದೊಳಗೆ ಖರೆ ಅಂದ್ರೆ ಸಾವಂತ, ಸುಳ್ಳು ಅಂದ್ರೆ ನಂದು 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 ಅಂತ ಬದುಕ್ತಾರೆ. ಇಂಥವ್ರು ನೋಡಂಗಿಲ್ಲ, ಅದು ಸುಳ್ಳು. ಎಷ್ಟು ಈ ಜಗತ್ತೇನು ನನ್ನಂತೂ ದುರಾಸೆ ಮಾಡಿ ಕೇಳಿದ್ರು ಅದು ಸುಳ್ಳೆ. ಖರೆ ಇರೋದು ಸಾವು ಸಾವು ಸಾವು. ಮತ್ತು ಇಂಥವು ನೋಡಕ್ಕೆ ನಾವು ಬದುಕ್ತೀವೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಮುಂಜಾನೆ ಸುಟ್ಟು ಇಲ್ಲೇ ಕುಂತೀನಿ, ನಂದೆಲ್ಲ ಕಳ್ಸಿಬಿಟ್ಟು ನಿಮ್ಗೆ ತಾರೀಕಾಗಿ ನೀವು ಒಬ್ಬರೇ ಬಂದಿರಿ. ಮಾನವೀಯತೆ ದೃಷ್ಟಿಯಿಂದ ಬಸವಣ್ಣಮೂರ್ತಿ ನಿಮಗೆ ಕಳಿಸ್ಯಾನ.
ನೀವು ಇವತ್ತು ಮಾಡೋದನ್ನ ನಿಮ್ಮ ತಾಯಿ ಪುಣ್ಯವಲ್ಲಿ ಈ ಬಡವರದು ನಿಮಗೆ ಗೊತ್ತೈತಿ. ಬಡತನ ಕುಟುಂಬದಿಂದ ಬಂದಂತ ಒಬ್ಬ ವರದಿಗಾರ ಚಕ್ರವರ್ತಿ. ನಿಮ್ಮ ತಾಯಿದವ್ರು ಇವತ್ತು ಈ ತಾಯಿಗೆ ನೋಡಿದ್ರೆ ಹೆಮ್ಮೆ ಪಡ್ತಾರ ಮನೆಗೆ. ಯಾಕಂದ್ರೆ ಹೇಳ್ತಿರ್ತಾವ್ರ, ನಾನು ಏನಾದ್ರು ತಪ್ಪು ಆದ್ರೆ ಕ್ಷಮೆ ಕೇಳ್ತೀನಿ, ನಾನು ಏನಾದ್ರು ತಪ್ಪಾದ್ರೆ ಕ್ಷಮೆ ಮಾಡ್ರಿ ಅಂತ ಎಲ್ಲ ರಾಮಣ್ಣ ಅವರು, ಸಾತಾಳ್ ಅವರು, ಚಕ್ರವರ್ತಿಗ ಅವರು, ಹಿರಿಯರಾದಂಥ ಜಮಾದವರು, ನಮ್ಮ ಸ್ವಾಮಿಗಳವರು, ಮನೆ ಹಿರಿಯರಾದಂಥ ತಾಯಿದೇವ್ರಿಗೆ ಎಲ್ಲ ಕೈ ಮುಗಿದ ನನ್ನ ಅದ್ರ ಮಾತು ತೊಗೊಳಲ್ರಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.